ತುಮಕೂರಿಗೆ ವಲಸೆ ಬಂದು ಏಕಾಂಗಿಯಾದ ವಿ ಸೋಮಣ್ಣ ಚುನಾವಣೆಯಲ್ಲಿ ಕೈ ಹಿಡಿದಿದ್ದ ನಾಯಕರು ಈಗ ದೂರ. ಪ್ರಧಾನಿ ಮೋದಿ ಜನ್ಮದಿನಾಚರಣೆಯಲ್ಲಿ ಬಿಜೆಪಿ ಭಿನ್ನಮತ ಸ್ಫೋಟ ಆಗಿದೆ. ತುಮಕೂರಿಗೆ ವಲಸೆ ಬಂದು ಏಕಾಂಗಿಯಾದ ವಿ ಸೋಮಣ್ಣ ಚುನಾವಣೆಯಲ್ಲಿ ಕೈ ಹಿಡಿದಿದ್ದ ನಾಯಕರೇ ಈಗ ದೂರ ಆಗಿದ್ದಾರೆ. ತುಮಕೂರಿನಲ್ಲಿ ಪ್ರತ್ಯೇಕವಾಗಿ 2 ಕಡೆ ಮೋದಿ ಜನ್ಮದಿನ ಆಚರಣೆ ನಡೆಯಿತು. ಐಬಿಯಲ್ಲಿ ವಿ ಸೋಮಣ್ಣರಿಂದ ಮೋದಿ ಜನ್ಮದಿನ ಆಚರಣೆ, ವಿವಿ ಹತ್ತಿರ ಬಿಜೆಪಿ ಪಾರ್ಟಿಯಿಂದ ಪ್ರತ್ಯೇಕವಾಗಿ ಜನ್ಮದಿನ ಕಾರ್ಯಕ್ರಮ. ಸೋಮಣ್ಣ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರು ಬಂದೇ ಇಲ್ಲ. ಸೋಮಣ್ಣ ಕಾರ್ಯಕ್ರಮಕ್ಕೆ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಸೇರಿದಂತೆ ಹಲವರು ಗೈರಾಗಿದ್ರು. ಭಿನ್ನಮತ ಸ್ಫೋಟ ಆಗಿದೆ ಪ್ರಧಾನಿ ಮೋದಿ ಅವರ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ. ತುಮಕೂರಿನಲ್ಲಿ ಪ್ರತ್ಯೇಕವಾಗಿ 2 ಕಡೆ ಪ್ರಧಾನಿ ಮೋದಿ ಅವರ ಜನ್ಮದಿನ ಆಚರಣೆಯ ಕಾರ್ಯಕ್ರಮ ನಡೆಯಿತು. ಪಕ್ಷದ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು, ಆದರೆ ಸೋಮಣ್ಣ ಆಯೋಜನೆ ಮಾಡಿದ್ದ ಕಾರ್ಯಕ್ರಮಕ್ಕೆ ಮಾತ್ರ ಬಿಜೆಪಿ ನಾಯಕರು ಬಂದಿರಲಿಲ್ಲ. ಪಕ್ಷದ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರು ಹಾಜರಾಗಿದ್ರು, ಸೋಮಣ್ಣ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಯಾರು. ವಿ ಸೋಮಣ್ಣ ಗೆಲುವಿಗೆ ಹೆಗಲು ಕೊಟ್ಟಿದ್ದ ನಾಯಕರೆಲ್ಲ ಗೈರಾಗಿದ್ರು. ತುಮಕೂರು ಬಿಜೆಪಿಯಲ್ಲಿ ಮನೆಯೊಂದು 2 ಬಾಗಿಲು ಅನ್ನೋ ಪರಿಸ್ಥಿತಿ ಈಗ. ವಿ ಸೋಮಣ್ಣ ಹಾಗೂ ಸ್ಥಳೀಯ ನಾಯಕರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆಯಾ? ತೆರೆಮರೆಯಲ್ಲಿದ್ದ ಭಿನ್ನಮತ ಈಗ ಬಹಿರಂಗವಾಗಿಯೇ ಸ್ಫೋಟಗೊಂಡಿದೆ. ನಾಯಕರ ಭಿನ್ನಮತಕ್ಕೆ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಒಂದು ವಿ ಸೋಮಣ್ಣ ಆಯೋಜಿಸಿದ್ದ ಕಾರ್ಯಕ್ರಮ, ಇನ್ನೊಂದು ಪಕ್ಷ ಆಯೋಜನೆ ಮಾಡಿದ್ದ ಕಾರ್ಯಕ್ರಮ. 2 ಕಾರ್ಯಕ್ರಮ ನೆನೆ ತುಮಕೂರಿನಲ್ಲಿ ನಡೆದಿತ್ತು. ಪ್ರಧಾನಿ ಮೋದಿಯ ಜನ್ಮದಿನಾಚರಣೆಯ ಕಾರ್ಯಕ್ರಮ ಇದು. ಪಕ್ಷದಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರು ಹಾಜರಾಗಿದ್ರು, ಆದರೆ ವಿ ಸೋಮಣ್ಣ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರೇ ಗೈರಾಗಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಹಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ವಿ ಸೋಮಣ್ಣ ಅವರ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಯಾವ ನಾಯಕರು ಕೂಡ ಇರಲಿಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ ತುಮಕೂರು ಬಿಜೆಪಿಯಲ್ಲಿ? ಭಿನ್ನಮತ ನಿಜಕ್ಕೂ ಇದ್ದು ಅದು ಈಗ ಸ್ಫೋಟ ಆಗಿದೆಯಾ? ಶ್ವೇತಾ, ಏನು ನಿನ್ನೆ ಪ್ರಧಾನಿ ಮೋದಿ ಅವರ ಜನ್ಮದಿನ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 2 ಕಡೆ ಪ್ರತ್ಯೇಕವಾಗಿ ಆಯೋಜನೆ ಮಾಡಿರುವಂತದ್ದು ಕಂಡು ಬಂದಿರುವಂತದ್ದು. ಪ್ರಮುಖವಾಗಿ ಏನು ವಿ ಸೋಮಣ್ಣ ಕೇಂದ್ರ ಮಂತ್ರಿ ಆದಂತಹ ವಿ ಸೋಮಣ್ಣ ಅವರ ಕಚೇರಿ ಪಕ್ಕದಲ್ಲೇ ಒಂದು ಜನ್ಮದಿನಾಚರಣೆ ಅಂದ್ರೆ ಮೋದಿ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು. ಅಲ್ಲಿಗೆ ಪ್ರಮುಖವಾಗಿ ಬಿಜೆಪಿಯ ಶಾಸಕರಾದಂತಹ ತುಮಕೂರು ಗ್ರಾಮಾಂತರ ಶಾಸಕರಾದಂತಹ ಸುರೇಶ್ ಗೌಡ ಆಗಿರ್ಬೋದು, ಮತ್ತು ತುಮಕೂರು ನಗರ ಶಾಸಕರಾದಂತಹ ಜ್ಯೋತಿ ಗಣೇಶ್ ಆಗಿರ್ಬೋದು, ಜೊತೆಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಆಗಿರುವಂತಹ ರವಿ ಹೆಬ್ಬಾಕ ಆಗಿರ್ಬೋದು, ಇವ್ರು ಯಾರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಲೇ ಪಕ್ಷದಿಂದಲೇ ಪ್ರತ್ಯೇಕವಾಗಿ ಮೋದಿ ಅವರ ಜನ್ಮದಿನಾಚರಣೆ ಮಾಡಿದ್ದನ್ನ ನಾವು ಕಾಣಬಹುದು. ಅದು ತುಮಕೂರಿನ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಹಾಗಾಗಿ 2 ಬಣ ಆಗಿರೋದ್ ರೀತಿಯಲ್ಲಿ ನಮ್ಗೆ ಕಂಡು ಬಂದಿರುವಂತದ್ದು ಎಂದು ತುಮಕೂರು ಏನು ಬಿಜೆಪಿಯಲ್ಲಿ ಏನು ಸೋಮಣ್ಣನ ಗೆಲುವಿಗೆ ಇವರೆಲ್ಲರೂ ಕೂಡ ಸತತವಾಗಿ ಶ್ರಮಿಸಿದ್ರು ಕೂಡ ಎಲ್ಲ ಹೋರಾಟಗಳು ಕೂಡ ಮಾಡಿ ಸೋಮಣ್ಣ ಅವ್ರನ್ನ ಗೆಲ್ಲಿಸೋದಕ್ಕೆ ಹೆಗಲು ಕೊಟ್ಟಂತಹ ನಾಯಕರೆಲ್ಲರೂ ಕೂಡ ಇವತ್ತು ಸೋಮಣ್ಣನಿಂದ ದೂರವಾಗಿರೋದನ್ನ ನಾವು ಕಾಣಬಹುದು. ಏನು ಹೊರಗಿಂದ ಬಂದಂತಹ ಸೋಮಣ್ಣ ಇಲ್ಲಿ ಈಗ ಏಕಾಂಗಿಯಾಗಿ ಉಳ್ಕೊಂಡ್ರ ಅನ್ನೋ ಒಂದು ಮಾತು, ಮತ್ತೆ ಈ ಪಕ್ಷದ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಿದ್ದವು, ಗುಸು ಮಾತುಗಳು ಕೂಡ ಕೇಳಿ ಬರ್ತಿದ್ದವು. ಅಂದ್ರೆ ಭಿನ್ನಮತ ಉಂಟಾಗಿದೆ, ಸೋಮಣ್ಣಗೂ ಮತ್ತು ಸ್ಥಳೀಯ ನಾಯಕರಿಗೂ ನಡುವೆ ಅಸಮಾಧಾನ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದ್ದವು. ಆದ್ರೆ ಇದೀಗ ಅದೆಲ್ಲವೂ ಕೂಡ ನಿನ್ನೆಯ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿರುವಂತ ನಾವು ಕಾಣಬಹುದು. ಇನ್ನು ಸೋಮಣ್ಣ ಕಾರ್ಯಕ್ರಮಕ್ಕೆ ಸ್ಥಳೀಯ ಬಿಜೆಪಿಯ ಶಾಸಕರು ಕೂಡ ಗೈರಾಗೋದ್ರ ಮುಖಾಂತರವಾಗಿ ಆ ಒಂದು ಅಸಮಾಧಾನ ಮತ್ತು ಭಿನ್ನಮತ ಅನ್ನೋದು ತೋರ್ಪಡಿಕೆಯಾಗಿರುವಂತದ್ದು ಕಂಡು ಬಂದಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಮಹಾಂತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.